ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಉಮರ್ ಫುಡ್ ಟಾಕ್ಸ್. ಸೊ ನಾವು ಇವತ್ತು ಸಂಡೇ ಸ್ಪೆಷಲ್ ಏನು ಮಾಡ್ತಿದ್ದೀವಿ ಅಂದರೆ ನೋ ಫೈರ್ ರೆಸಿಪಿ. ಸೊ ಬೆಂಕಿ ಇಲ್ದಂಗೆ ನಾವು ಇವತ್ತು ನಿಮಗೆ ರೆಸಿಪಿ ಮಾಡಿ ತೋರಿಸ್ತೀವಿ. ಸೊ ಸ್ಕೂಲ್ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ರೆಸಿಪಿನ ಮಾಡಿದ್ರೆ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ. ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನು ಅಂತ ಹೇಳ್ತೀನಿ ಬನ್ನಿ. ಸೊ ನಮಗೆ ಫಸ್ಟ್ ಬೇಕಾಗಿರೋದು ಬಿಸ್ಕೆಟ್ಸ್, ಓಕೆನಾ. 4 ಪೀಸಸ್ ನಾವು ಹಾಕ್ಕೊಂಡಿದ್ದೀವಿ. ಆ 4 ಪೀಸಸ್ ಬಿಸ್ಕೆಟ್ಸು ಪ್ಲಸ್ ನೆಕ್ಸ್ಟ್ ಬಂದು ಒಂದು ಬನಾನಾ, ಓಕೆನಾ. ಒಂದು ಬನಾನಾ ಆದಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಪ್ರೆಸ್ ಮಾಡೋದಕ್ಕೆ ಇದು, ಇಲ್ಲ ನೀವು ಯಾವುದೇ ಬೇರೆ ಏನಾದ್ರು ಯೂಸ್ ಮಾಡಿ. ನೆಕ್ಸ್ಟ್ ಬಂದು ಚಾಕು. ಸೊ ಈ 4 ಐಟಮಿಂದ ನಾವು ಇವತ್ತು ಫೈರ್ ಇಲ್ದಂಗೆ ರೆಸಿಪಿನ ಬಿಲ್ಡ್ ಮಾಡೋಣ. ಫಸ್ಟ್ ನಾವು ಬಂದ್ಬಿಟ್ಟು ಸಿಪ್ಪೆನ ಒರೆಸ್ಕೊಳ್ಳೋಣ ಕ್ಲೀನಾಗಿ, ಕಂಪ್ಲೀಟಾಗಿ. ಅದನ್ನು ಕಟ್ ಮಾಡೋಣ. ಕಂಪ್ಲೀಟಾಗಿ ವೀಕ್ಷಕರೇ ಕಂಪ್ಲೀಟಾಗಿ ಕಟ್ ಮಾಡ್ಕೊಂಡು. ಸೊ ನೆಕ್ಸ್ಟು ನಾವು ಎಣ್ಣೆ ಬಾಳೆಹಣ್ಣು ತೊಗೊಂಡು ಕಟ್ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡ್ರೆ ಆ ಮಟ್ಟಕ್ಕೆ ನೀವು ಪೀಸ್ ಆಗಿ ಕಟ್ ಮಾಡ್ಕೋಬೋದು. ಸೊ ಈಗ ಕಂಪ್ಲೀಟಾಗಿ ಪೀಸ್ ಮಾಡ್ಕೊಂಡಿದ್ದೀವಿ. ಸೊ 2 ಬಾಳೆಹಣ್ಣು ತೊಗೊಂಡು ನಾನು ಕಂಪ್ಲೀಟಾಗಿ ಪೀಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ವೀಕ್ಷಕರೇ ಕಂಪ್ಲೀಟಾಗಿ ಪ್ರೆಸ್ ಮಾಡಿ ತೊಗೊಂಡಿರೋ ಬಾಳೆಹಣ್ಣು. ವೀಕ್ಷಕರೇ ಸೊ ನಾವು ಕಂಪ್ಲೀಟ್ ಪ್ರೆಸ್ ಮಾಡಿದ ತಕ್ಷಣ ನೋಡಿ ಈ ಶೇಪಿಗೆ ಬರಬೇಕು ಕ್ಲೀನಾಗಿ. ಸೊ ಅದನ್ನು ನೀವು ಕ್ಲೀನಾಗಿ ಇದು ಮಾಡ್ಕೊಳ್ಳಿ, ಫಾರ್ಮೇಟ್ ಮಾಡ್ಕೊಳ್ಳಿ. ಸೊ ಇದನ್ನು ಪ್ರೆಸ್ ಮಾಡಿದ ಬನಾನನ ಪಕ್ಕಕ್ಕೆ ಇಟ್ಕೊಂಬಿಡಿ. ಸೊ ನೆಕ್ಸ್ಟ್ ಬಂದು ನೀವು ತೊಗೊಂಡಿರ್ತೀರಲ್ಲ ರಸ್ಕ್, ಅದನ್ನು ಕೂಡ ನೀವು ಮತ್ತೆ ಪ್ರೆಸ್ ಮಾಡಬೇಕಾಗುತ್ತೆ. ಕಂಪ್ಲೀಟಾಗಿ ಪ್ರೆಸ್ ಮಾಡಿಬಿಡಿ ರಸ್ಕ್ನ ಚಿಕ್ಕ ಪೀಸ್ ಆಗಿ. ಸೊ ವೀಕ್ಷಕರೇ ಸೊ ಇವಾಗ ನಾವು ಕಂಪ್ಲೀಟ್ ನೋಡಿ ಪುಡಿ ಮಾಡಿದ್ದೀವಿ ಬಿಸ್ಕೆಟ್ನ. ಸೊ ಈ ಪುಡಿ ಮಾಡಿರೋ ಬಿಸ್ಕೆಟ್ ಒಳಗಡೆ ಯಾವಾಗಲೇ ಬನಾನಾ ಚಿಕ್ಕ ಪೀಸ್ ಆಗಿ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ ಕಂಪ್ಲೀಟಾಗಿ. ಸೊ ಹಾಕೊಂಡಿದ ತಕ್ಷಣ ಮಿಕ್ಸ್ ಮಾಡಿ. ಸ್ವಲ್ಪ ಮಟ್ಟಿಗೆ ಸಕ್ಕರೆಯನ್ನು ಹಾಕ್ಕೊಳ್ಳಿ ಅದಕ್ಕೆ. ಇಷ್ಟು ಹಾಕ್ಕೊಂಡಿದ್ದೆ, ನೀವು ಅಷ್ಟೇ ಹಾಕ್ಕೊಳ್ಳಿ. ಸೊ ಸಕ್ಕರೆ ಹಾಕಿದ ತಕ್ಷಣ ಮತ್ತೆ ಇನ್ನೊಂದು ರೌಂಡು ಮಿಕ್ಸ್ ಮಾಡಿ. ಸೊ ಸ್ನ್ಯಾಕ್ಸ್ ಆಲ್ಮೋಸ್ಟ್ ರೆಡಿ ಆಗುತ್ತೆ ಬ್ರೇಕ್ಫಾಸ್ಟ್ಗೆ. ಸೊ ಇದು ಪ್ರೋಟೀನು ಪ್ಲಸ್ ಮಕ್ಕಳಿಗೆ ಈಸಿ ಸ್ನ್ಯಾಕ್ಸ್ ನೀವು ರೆಡಿ ಮಾಡ್ಬೋದು ಬೆಳಗ್ಗೆ. ನೀವೇನಾದರೂ ಲೇಟಾಗಿ ಇದ್ದರೆ ಕಂಪ್ಲೀಟ್ ಮಿಕ್ಸ್ ಮಾಡಿ, ಅದು ಉಂಡೆ ಶೇಪ್ ಬರೋವರೆಗೂ ಕಂಪ್ಲೀಟ್ ಮಿಕ್ಸ್ ಮಾಡ್ತಾ ಇರಬೇಕು. ವೀಕ್ಷಕರೇ ಮಿಕ್ಸ್ ಮಾಡಿದ ಬೌಲ್ನ ಕಂಪ್ಲೀಟು ಈ ರಸ್ಕ್ಗೆ ಮತ್ತು ಬಾಳೆಹಣ್ಣಿನ
ಮಿಕ್ಸ್ ಮಾಡಿದ್ದನ್ನು ಇದಕ್ಕೆ ಲೋಟದಲ್ಲಿ ಹಾಕ್ಕೊಳ್ಳಿ. ಸೊ ಇದೇ ಕಂಪ್ಲೀಟ್ ಸ್ನ್ಯಾಕ್ ರೆಡಿ ಮಕ್ಕಳಿಗೆ. ಸೊ ಬೆಳಗ್ಗೆ ಹೊತ್ತು ನೀವು ಕೂಡ ಮಾಡ್ಕೋಬೋದು. ಸೊ ನಾನು ಇವಾಗ ಬಂದು ಟೇಸ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಬನ್ನಿ ಹೇಗಿದೆ ಅಂತ. ವಾವ್, ಸಕ್ಕತ್ತಾಗಿದೆ. ನೀವು ರಸನ ಪೂರ್ತಿ ಪುಡಿಯಾಗಿ ಮಾಡಿಬಿಡಿ, ಸ್ವಲ್ಪ ಸ್ಲೈಟಾಗಿ ಇರಲಿ. ಕರ್ಮ್ ಅಂತ ಸೌಂಡ್ ಬಂದಾಗಲೇ ಆ ಬಾಳೆಹಣ್ಣಿಗೆ ನಿಮಗೆ ಟೇಸ್ಟ್ ಅನ್ನೋದು ಸಿಗುತ್ತೆ. ಸೊ ಈ ಸಿಂಪಲ್ ರೆಸಿಪಿನ ನೀವು ಮನೇಲಿ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ನನಗೆ ಹೆಲ್ಪ್ ಆದವರಾಗ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಅಂಟಿಲ್ ಬಾಯ್.